ಇದೇ ಬಿಜಿಪುರ. ದಾರಿ ತಪ್ಪಿದ ಮಕ್ಳಾಗೋಗಿದ್ದು. ಇಷ್ಟೊಂದು ಕ್ಯೂ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ನನ್ನ ಮಗಳು ತುಂಬಾನೇ ಖುಷಿಯಿಂದ ಮುಡಿ ಕೊಡ್ಸ್ಕೊಂಡು ಪೊಲೀಸರಿಗೆ ಬಿಗ್ ಸೆಲ್ಯೂಟ್. ಮನೆಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಹೊರಟಿದ್ ನಾವು ಇಲ್ಲಿಗೆ. ನಾವು ಬಿಜಿಪುರಕ್ಕೆ ಹೋಗ್ತಾ ಇದ್ದೀವಿ. ಬಿಜಿಪುರಕ್ಕೆ ಯಾಕೆ ಯುಗಾದಿ ಅಮಾವಾಸ್ಯೆ ದಿನನೇ ಜಾಸ್ತಿ ಹೋಗ್ತಾರೆ ಮತ್ತು ಅಲ್ಲಿ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತು ಬಿಜಿಪುರಕ್ಕೆ ಹೋಗೋ ಮಾರ್ಗ ಯಾವುದು ಅನ್ನೋದು ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ನಾವು ಹೊರಟಿದ್ದು ಬಿಜಿಪುರಕ್ಕೆ. ನಾವು ಚೆನ್ನೈಯಿಂದ ರಜಕ್ಕೆ ಬಂದಿದ್ದು ಈ ಪರ್ಪಸ್ಗೆನೆ. ಹಾಗಾಗಿ ನಮ್ಮ ಮನೆಯವ್ರ ಫ್ರೆಂಡ್ ಕಾರ್ ತಗೊಬರಕ್ಕೆ ಹೇಳಿದ್ದು. ಹಾಗಾಗಿ ಅವ್ರು ಕಾರ್ ತಗೊಂಡ್ ಬಂದು ನಮಗೋಸ್ಕರ ವೇಟ್ ಮಾಡ್ತಾ ಇದ್ರು. ನಾವು ಇವತ್ತು ಹೋಗ್ತಾ ಇರುವ ಮಾರ್ಗ ಯಾವುದು ಅಂತ ಅಂದ್ರೆ ಕೇಮ್ದೊಡ್ಡಿಯಿಂದ ಮಳವಳ್ಳಿ ರೂಟ್ ಅಲ್ಲಿ ನಾವು ಬಿಜಿಪುರ ಅಂದ್ರೆ ಬೊಪ್ಪನ್ಪುರಕ್ಕೆ ನಾವು ಹೋಗ್ತಾ ಇದ್ದೀವಿ. ಮತ್ತೆ ಇವತ್ತು ಅಮಾವಾಸ್ಯೆ ದಿನನೇ ನಾವು ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ನಾವು ಎಷ್ಟೇ ರೆಡಿ ಆಗಿದ್ರು ಹೋಗೋದು ಸ್ವಲ್ಪ ತಡವಾಗಿತ್ತು. ಹಾಗಾಗಿ ಒಂದು 7 o'clock ಆಯ್ತು ಮನೆ ಬಿಟ್ಟಾಗ. ಸರಿಯಪ್ಪ ಅಂದ್ಬಿಟ್ಟು ನಾವು ಹೊರಟು. ನೇಚರ್ ತುಂಬಾನೇ ಚೆನ್ನಾಗಿತ್ತು, ಯಾಕೆಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ವಾ. ಹಾಗಾಗಿ ಇದು ಬೊಪ್ಪನ್ಪುರಕ್ಕೆ ಹೋಗುವಂತಹ ಒಂದು ಕಟ್ ರೂಟು. ನಮ್ಗೆ ಇದು ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು. ಇಲ್ಲೊಂದು ವೇ ಬ್ರಿಡ್ಜ್ ಇದೆ, ಅದೇನೆ ನಮ್ಗೆ ಲ್ಯಾಂಡ್ ಮಾರ್ಕ್ ಯಾವಾಗ ಬಂದ್ರೂನುವೆ. ಹಾಗಾಗಿ ಇದೊಂದು ಐಡೆಂಟಿಫೈ ಇಟ್ಕೊಂಡು ಹಳ್ಳಿ ರೂಟ್ ಮೇಲೆ ನಾವು ಆರಾಮಾಗಿ ಬೇಗನೆ ರೀಚ್ ಆಗ್ಬೋದು. ಇನ್ನೊಂದು ರೋಡ್ ಇದೆ, ಮೇನ್ ರೋಡ್ ಅಲ್ಲಿ ನಾವು ಹೋಗ್ಬೋದು, ಬಟ್ ಅದು ತುಂಬಾನೇ ಬಳಸ್ದಂಗಾಗತ್ತೆ. ಈ ಬೆಟ್ಟ ನೋಡ್ತಾ ಇರ್ಬೋದು, ಈ ಬೆಟ್ಟ ನಾವು ಬಸವನಪುರ ಬೆಟ್ಟ ಅಂತ ಕರಿತೀವಿ. ಈ ಆಕಾರ ಕಂಪ್ಲೀಟ್ ಆಗಿ ಬಸವನ ತರಾನೇ ಇದೆ ನೋಡಿ. ತುಂಬಾನೇ ಚೆನ್ನಾಗಿದೆ ನೇಚರು. ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗಳಿಗೆ ಕಾರ್ ಜರ್ನಿ ಅಂದ್ರೆ ಹಾಗಲ್ಲ, ಫುಲ್ ರೊಮ್ಯಾಂಟಿಕ್ ಮಾಡ್ತಾಳೆ. ಹಾಗಾಗಿ ಅರ್ಲಿಯಾಗಿ ನಾನು ಒಂದು ಬೋಲ್ ನ ತಗೊಬಂದು ಇಟ್ಕೊಂಡಿದ್ದೆ. ಹಾಗಾಗಿ ಅವಳಿಗೆ ತುಂಬಾನೇ ಈ ಕಿರಿಕಿರಿನೇ ಆಗ್ತಾ ಇತ್ತು. ಸರಿಯಪ್ಪ ಅಂದ್ಬಿಟ್ಟು ಮುಂದೆ ನಾವು ಹೋಗ್ತಾ ಇತ್ತು. ಕನ್ಫ್ಯೂಸ್ ಆಯ್ತು ರೂಟು. ಹಾಗಾಗಿ ಇಲ್ಲೇ ಒಬ್ರನ್ನ ಕೇಳ್ದು. ಹಾಗಾಗಿ ಸ್ಟ್ರೈಟ್ ಹೋಗಿ ಸರ್ ಸಿಗತ್ತೆ ಅಂತ ಹೇಳಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಮುಂದೆ ಮೂವ್ ಆದೋ. ಎಂಟ್ರಿ ಆದ ತಕ್ಷಣ ಎಲ್ಲರಿಗೂ ಟಿಕೆಟ್ ಕೊಡ್ತಾ ಇದ್ರು. ನಾವು ಇದೇನಪ್ಪ ಇಷ್ಟು ಬೇಗ ಸಿಕ್ಬಿಡ್ತಪ್ಪ ಬಿಜಿಪುರ ಅಂತ ಅನ್ಕೊಂಡು. ಬಟ್ 2 ಕಿಲೋಮೀಟರ್ ಇದ್ದಾಗ್ಲೇನೆ ಅವ್ರು ಏನ್ ಮಾಡ್ತಾ ಇದ್ರು, ಎಲ್ಲಾ ಗಾಡಿಗಳಿಗೂ ಟೋಕನ್ ಕೊಟ್ಟು ರೆಸಿಪ್ಟ್ ಕೊಡ್ತಾ ಇದ್ರು. ಸರಿ ಅನ್ಬಿಟ್ಟು ನಾವು ಟಿಕೆಟ್ ತಗೊಂಡು ಹೊರಟು. ಒಂದೊಂದು ಟಿಕೆಟ್ಗೂ ಒಂದು 100 ಇಲ್ಲಾಂದ್ರೆ 20 ಕಡಿಮೆನೆ ಅಂತಾನೆ ಹೇಳ್ಬೋದು. ಸೆಕ್ಯೂರಿಟಿ ಪರ್ಪಸ್ಗೆ ಅವ್ರು ಏನ್ ಮಾಡಿದ್ರು, ಎಲ್ಲಾರ್ಗು ಟಿಕೆಟ್ ಇಶ್ಯೂ ಮಾಡಿ ಎಂಟ್ರಿನ ನಮ್ಗೆ ಕೊಟ್ರು. ಸರಿ ಅನ್ಬಿಟ್ಟು ನಾವು ಮುಂದೆ ಹೋಗ್ತಾ ಇತ್ತು. ಇನ್ನೇನಪ್ಪ ಅರ್ಲಿಯಾಗಿ ಟಿಕೆಟ್ ಕೊಟ್ಟು ಸಿಕ್ಕಿಲ್ಲ ಅನ್ಕೊಂಡು ಆಲ್ರೆಡಿ ಪೊಲೀಸರು ಅಲ್ಲೇ ಇದ್ರು. ಪೊಲೀಸರು ಆಲ್ರೆಡಿ ವೆಹಿಕಲ್ನ ಯಾವ್ದು ಒಳಗಡೆ ಬಿಡ್ತಿರ್ಲಿಲ್ಲ. 1 ಕಿಲೋಮೀಟರ್ ಮೊದ್ಲೇನೆ ಅದೆಲ್ಲಾನು ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡಿಸ್ತಾ ಇದ್ರು. ಆ ಟೈಮಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿ ಆಯ್ತು. ಬಟ್ ಆಮೇಲೆ ಗೊತ್ತಾಯ್ತು ಅವ್ರು ಮಾಡಿದ್ದು ಬೆಸ್ಟ್ ಕೆಲ್ಸ ಅಂತ. ನಾವು ಬೇಗ ಬಂದು ಅಂತ ಅನ್ಕೊಂಡು, ಬಟ್ ನಮ್ಗಿಂತ ಮೊದ್ಲೇನೆ ತುಂಬಾ ಜನ ಬಂದಿದ್ದಾರೆ. ಆಲ್ರೆಡಿ ಒಂದ್ 7:30 ಆಗಿತ್ತು ನಾವು ಅಲ್ಲಿ ರೀಚ್ ಆಗಷ್ಟಲ್ಲಿ. ತುಂಬಾನೇ ವೆಹಿಕಲ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ನಡ್ಕೊಂಡ್ ಬರೋರಾಗಿರ್ಬೋದು, ತುಂಬಾ ಜನ ಇಲ್ಲಿ ಆಲ್ರೆಡಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ರು. ನಮ್ಗೆ ಫಸ್ಟ್ ಟೈಮ್ ಆಕ್ಚುಲಿ ಈ ದಿನ ಬಂದಿರೋದು. ಬೈಕಲ್ಲಿ ಬರ್ತಿದ್ದೋ, ಡೈರೆಕ್ಟ್ ಆಗಿ ದೇವಸ್ಥಾನ ಹತ್ರ ಹೋಗ್ತಿದ್ದೋ. ನಂಗೆ ಅಷ್ಟೊಂದು ಕನ್ಫ್ಯೂಸ್ ಆಗ್ತಿರ್ಲಿಲ್ಲ. ಸರಿ ಅನ್ಬಿಟ್ಟು ಗದ್ದೆ ಬೈಲಲ್ಲೇ ನಾವು ನಡ್ಕೊಂಡು ಹೊರಟು. ಆಲ್ರೆಡಿ ದೇವಸ್ಥಾನಕ್ಕೂ ಹೋಗಿ ಬರೋರು ಬರ್ತಾ ಇದ್ರು, ಹೋಗ್ತಾ ಇದ್ರು. ನಮ್ಗಂತೂ ಕನ್ಫ್ಯೂಸ್ ಆಗೋಯ್ತು, ಎಲ್ಲಿ ಹೋಗ್ತಾ ಇದೀವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಬಟ್ ಜನಗಳನ್ನ ಕೇಳ್ಕೊಂಡು ನಾವು ಹೊರಡ್ತಾ ಇದ್ದು. ಇವತ್ತೇ ನನಗೆ ಯಾಕೆ ಅಮಾವಾಸ್ಯೆ ದಿನನೇ ನಾನು ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ನನ್ನ ಮಗಳಿಗೆ ಹುಷಾರಿಲ್ಲ ಅಂದಾಗ, ಹೈ ಫೀವರ್ ಬಂದಾಗ ಮಕ್ಳುಗಳಿಗೆ ಸಂದಾಗತ್ತು ಚಾನ್ಸಸ್ ಜಾಸ್ತಿ ಇರತ್ತೆ. ಹಾಗಾಗಿ ಈ ದೇವ್ರ ಹತ್ರ ನಾವು ಅರ್ಕೆ ಮಾಡ್ಕೊಂಡ್ರೆ ಸಂದ್ ಆಗಲ್ಲ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಅಮಾವಾಸ್ಯೆ ದಿನನೇ ನನ್ನ ಮಗಳಿಗೆ ಅಲ್ಲಿ ಮುಡಿ ಕೊಡ್ಬೇಕು ಅನ್ನೋ ಪರ್ಪಸ್ಗೆ ನಾವು ಚೆನ್ನೈಯಿಂದ ನಾವು ರಜಕ್ಕೆ ಅಂತಾನೆ ಬಂದು ನಾವು ಈ ಅಮ್ಮನ ಹತ್ರ ಕೇಳ್ದು ಅಡ್ರೆಸ್ ಎಲ್ಲಿದೆ ಅಂತ. ಮುಂದೆ ಅಂದ್ರು. ಆಕ್ಚುಲಿ ಈ ದೇವಸ್ಥಾನ ಬಂದು ದೊಡ್ಡಮ್ಮ ತಾಯಿ ದೇವಸ್ಥಾನ. ಇಲ್ಲಂತೂ ತುಂಬಾನೇ ರಶ್ ಇತ್ತು. ಆಕ್ಚುಲಿ ಇಲ್ಲೂ ಪೂಜೆ ನಡೀತಾ ಇತ್ತು, ಜಾತ್ರೆ ನಡೀತಾ ಇತ್ತು. ನನ್ನ ಮಗಳಿಗೆ ಇಲ್ಲಿ ಮುಡಿ ಇರ್ಲಿಲ್ಲ, ಮಂಟೇಸ್ವಾಮಿ ದೇವಸ್ಥಾನ ಹತ್ರ ಮುಡಿ ಇದ್ದಿದ್ದು. ಅಲ್ಲಿಗೆ ನಂದು ಮುಡಿನ ತೀರ್ಸೋ ಒಂದು ಹರಕೆ ಇದ್ದಿದ್ದು. ಹಾಗಾಗಿ ನಾವು ಕಾಲ್ನಡಿಗೆಲೆ ಹೊರಟು. ನನಗಂತೂ ಇಲ್ಲಿ ಕಂಪ್ಲೀಟ್ ಜಾತ್ರೆ ನೋಡ್ಬಿಟ್ಟು ಫುಲ್ ಖುಷಿನೂ ಆಗ್ತಿದೆ, ಶಾಕು ಆಗ್ತಿದೆ. ಅಷ್ಟು ಜನ ಮರಳು, ಜಾತ್ರೆ ಮರಳು ಅಂತಾರಲ್ಲ, ಅಷ್ಟು ಕನ್ಫ್ಯೂಸ್ ಆಗಿತ್ತು. ಬಟ್ ಇಲ್ಲಿ ಎಲ್ಲಾ ರೀತಿ ಸೌಕರ್ಯಗಳನ್ನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಎಷ್ಟು ಅಂದ್ರೆ ಒಂದು ದೊಡ್ಡಮ್ಮ ತಾಯಿ ದೇವಸ್ಥಾನದಿಂದ ಮಂಟೇಸ್ವಾಮಿ ದೇವಸ್ಥಾನಕ್ಕೆ ಒಂದು 2 ಕಿಲೋಮೀಟರ್ ಇರ್ಬೋದು. ಕಾಲ್ನಡಿಗೆಲೆ ನಾವು ನಡ್ಕೊಂಡು ಹೋದು. ಉದ್ದಕ್ಕೂ ಜನ, ಎಲ್ಲಿ ನೋಡಿದ್ರು ಜನ. ಅಷ್ಟು ತುಂಬಾನೇ ಚೆನ್ನಾಗಿತ್ತು.
ಅಂದೇವೆ ಹೋಗ್ಬೇಕಾದ್ರೆ ಇದು ಕ್ಯೂ, ಮಂಟೆ ಸ್ವಾಮಿ ದೇವಸ್ಥಾನಕ್ಕೆ ಇದು ಕ್ಯೂ ಅಂದ್ರೆ ಎಷ್ಟಿದೆ ಅಂತ ಅಂದ್ರೆ ನೀವೇ ನೋಡಿ. ಕಂಪ್ಲೀಟ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಫಾಸ್ಟ್ ವಿಡಿಯೋನು ಮಾಡಿದ್ದೀನಿ. ಇಷ್ಟು ನಾನು ಇನ್ನು ಮಗಳಿಗೆ ಮುಡಿ ಕೊಟ್ಟಿರ್ಲಿಲ್ಲ. ಮುಡಿ ಕೊಟ್ಟಾದ್ಮೇಲೆ ಬಂದು ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡದ ಅನ್ಕೊಂಡು ಫಸ್ಟ್ ನನ್ನ ಮಗಳಿಗೆ ಮುಡಿ ಕೊಡಕ್ಕೆ ನಾನು ಅಲ್ಲಿಗೆ ಹೊರಟೆ. ಇಲ್ಲಿ ಎಲ್ಲಾ ಊರಿಂದನೂ ಬಂದಿರ್ತಾರೆ, ಎಲ್ಲಾ ಡಿಸ್ಟಿಕ್ ವೈಸ್ ಇಂದನೂ ಬಂದಿದ್ದಾರೆ. ನರಸೀಪುರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ ಎಲ್ಲಾ ಡಿಸ್ಟಿಕ್ ಇಂದನೂ ಬಂದಿದ್ದಾರೆ ಜನಗಳು. ನಾನು ಒಂದ್ 2-3 ಜನ ಕೇಳ್ದೆ ಯಾವ್ಯಾವ ಡಿಸ್ಟಿಕ್ ಅಂತ. ಅವ್ರು ಹೇಳಿದ್ರು. ಎಷ್ಟು ಗಂಟೆಗಿಂದ ಬಂದಿದ್ದೀರಾ ಅಂತ ಕೇಳೋದಕ್ಕೆ, ಮೇಡಮ್ ನಾವು 3 ಗಂಟೆ ಅರ್ಲಿ ಮಾರ್ನಿಂಗ್ ಅಲ್ಲೇ ಬಂದು ಕ್ಯೂ ನಿಂತಿದೀವಿ ಅಂತ ಹೇಳಿದ್ರು. ನಮ್ಗಂತೂ ಕಂಪ್ಲೀಟ್ ಆಗಿ ನಿಜವಾಗ್ಲೂ ಶಾಕ್ ಆಗೋಯ್ತು. ಇದು ದೇವಸ್ಥಾನ ಮೇನು. ಫಸ್ಟ್ ನನ್ನ ಮಗಳಿಗೆ ಮುಡಿ ಕೊಟ್ಟಾದ್ಮೇಲೆ ದೇವಸ್ಥಾನಕ್ಕೆ ಹೋಗದ ಅನ್ಬಿಟ್ಟು ನನ್ನ ಮಗಳಿಗೆ ಮುಡಿ ಕೊಡಕ್ಕೆ ಹೋದೆ ನಾವು. ನನ್ನ ಮಗಳಿಗೆ ಇದು ಬಂದು 5ನೇ ಮುಡಿ. ಹಾಗಾಗಿ ಮಂಟೆ ಸ್ವಾಮಿ ದೇವಸ್ಥಾನಕ್ಕೆ ನಂದು ಲಾಸ್ಟ್ ಇಯರ್ ಹರಕೆ ಇತ್ತು, ಬಟ್ ಕೊಡಕ್ ಆಗ್ಲಿಲ್ಲ. ಯುಗಾದಿ ದಿನನೇ, ಅಮಾವಾಸ್ಯೆ ದಿನನೇ ಬಂದು ಕೊಡ್ಬೇಕು ಅನ್ನೋದು ನಂದು ಹರಕೆ ಆಗಿತ್ತು. ಹಾಗಾಗಿ ಆ ದಿನನೇ ಬಂದು ಹರಕೆನ ಕೊಟ್ಟೆ. ನನ್ ಮಗಳು ಲಾಸ್ಟ್ ಮುಡಿಲಂತೂ ತುಂಬಾನೇ ಹತ್ತಿದ್ಲು. ಬಟ್ ಈ ಮುಡಿಲಂತೂ ಒಂದು ಸ್ವಲ್ಪನೂ ಹತ್ತಿಲ್ಲ. ತುಂಬಾನೇ ಖುಷಿ ಆಯ್ತು ನನ್ಗಂತೂ. ಆಯ್ತು, ಅವಳಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು. ಇಷ್ಟು ದೊಡ್ಡ ಕ್ಯೂನುವೆ ಪೊಲೀಸರು ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ರು. ಹಾಗಾಗಿ ಪೊಲೀಸರಿಗೆ ಒಂದು ದೊಡ್ಡ ಸಲ್ಯೂಟ್ ಅಂತಾನೆ ಹೇಳ್ಬೋದು. ಅವ್ರ ಕಾರ್ಯಕ್ಕೆ ನಾವು ಒಂದು ಮೆಚ್ಚುಗೆನ ನಾವು ವ್ಯಕ್ತಪಡಿಸ್ಬೇಕು. ಅಷ್ಟು ತಾಳ್ಮೆಯಿಂದ ಎಲ್ಲಾ ಕೆಲಸನ ನಿಭಾಯಿಸಿದ್ರು. ಹಾಗೇನೆ ನಾವು ಕ್ಯೂ ಇಂದ ಕಂಟಿನ್ಯೂ ಆಗಿ ಮುಂದೆ ಒಳಗಡೆ ಹೋದಾಗ ಒಂದು ಬಿಗ್ ಶಾಕ್ ಇತ್ತು ನನಗೆ. ಖುಷಿ ಆಯ್ತು ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ಇಲ್ಲಿ ನನ್ನ ಸ್ಟೂಡೆಂಟ್ ಒಬ್ರು ಸಿಕ್ಕಿದ್ರು, BEd ಸ್ಟೂಡೆಂಟ್. ಅವರೇ ಮಾತಾಡ್ಸಿದ್ರು, ಖುಷಿ ಆಯ್ತು. ನೆಕ್ಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಎಲ್ಲೆಲ್ಲೂ ಜನ, ರೈಟ್ ತಿರ್ಗೋದ್ರು ಜನ, ಲೆಫ್ಟ್ ತಿರ್ಗೋದ್ರು ಜನ. ಸರಿ ಅನ್ಬಿಟ್ಟು ಮುಗಿಸ್ಕೊಂಡು ನಾವು ಜಾತ್ರೆ ಒಳಗಡೆ ಬಂದು ಮನೆಗೆ ಒಂದ್ ಸ್ವಲ್ಪ ರಂಗೋಲಿ ಬಿಡುವಂತಹ ಐಟಮ್ ಬೇಕಾಗಿತ್ತು. ಇದನ್ನ ತಗೊಂಡೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡೈಲಿ ನಾನು ನಮ್ಮ ಮನೆಗೆ ಈ ತರ ರಂಗೋಲಿನ ಒಂದೊಂದಾಗಿ ನಾನು ಬಿಡ್ತಾ ಇರ್ತೀನಿ. ಖುಷಿ ಆಯ್ತು ಇದನ್ನ ನಾನು ಪರ್ಚೇಸ್ ಮಾಡಿ ಮನೆಗೆ ತಕೊಂಡು ಹೋಗಿರೋದ್ರಿಂದ. ಯಾರಿಗೆಲ್ಲ ಜಾತ್ರೆಗೆ ಹೋದಾಗ ಈ ತರ ಸಿಗತ್ತೋ ಇದನ್ನ ಪರ್ಚೇಸ್ ಮಾಡಿ. ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.